Good morning, my dear second year PUC children. Are you worried about English unit test? ಎಲ್ಲರಿಗೂ ಕೂಡ ಇಂಗ್ಲೀಷ್ ಯೂನಿಟ್ ಟೆಸ್ಟ್ ಬಗ್ಗೆ ಚಿಂತೆ ಇದೆ ಅನ್ಸುತ್ತೆ. ಡೋಂಟ್ ವರಿ ಮೈ ಡಿಯರ್ ಚಿಲ್ಡ್ರನ್. ಇನ್ ಜಸ್ಟ್ 5 minutes in this video, I am going to tell you the complete blueprint, ಚಾಪ್ಟರ್ ವೈಸ್ ವೇಟೇಜ್, ಗ್ರಾಮರ್ ಮಾರ್ಕ್ಸ್ ಆಗಿರ್ಬೋದು, ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯು ಶುಡ್ ಪ್ರಿಪೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್. ನೋಡಿ, ಇವೆಲ್ಲ ದೀಸ್ ಚಾಪ್ಟರ್ಸ್ ಆರ್ ದೇರ್ ಫಾರ್ ಯುವರ್ ಏನಂತೀರ ತಗೊಳ್ಳು ಯೂನಿಟ್ ಟೆಸ್ಟ್ 1. Clear, my dear? The most important topics you should prepare for your unit test 1. Which are the most important topics you need to prepare? These things I am going to disclose. Don't skip a single ಅರ್ಥ ಆಗುತ್ತಲ್ವಾ? ಆಯಿತಾ? ಸಿಂಗಲ್ ಸೆಕೆಂಡ್ ಆಫ್ ದಿಸ್ ವಿಡಿಯೋ ಮೈ ಡಿಯರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕಂಪ್ಲೀಟಾಗಿ ಯಾವ ಪಾಠ ಎಷ್ಟು ಅಂಕಕ್ಕೆ ಬರುತ್ತೆ ಎಲ್ಲ ಕೂಡ ಡಿಸ್ಕ್ಲೋಸ್ ಮಾಡಿಬಿಡ್ತೇನೆ. ಬಿಕಾಸ್ ದೀಸ್ ಡೀಟೇಲ್ಸ್ ಕ್ಯಾನ್ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ದಿ ಎಕ್ಸಾಮ್. ಲೆಟ್ ಅಸ್ ಬಿಗಿನ್. ರೆಡಿ ಇದ್ದೀರಾ ಎಲ್ಲರೂ ಕೂಡ? ಹಾಗಿದ್ರೆ ಫಸ್ಟ್ ವಿ ವಿಲ್ ಲುಕ್ ಅಟ್ ದಿ ಚಾಪ್ಟರ್ ವೈಸ್ ವೇಟೇಜ್. ಈಗ ನಾವು ಮೊದಲನೇದಾಗಿ ನಮ್ಮ ಚಾಪ್ಟರ್ ವೈಸ್ ವೇಟೇಜನ್ನು ನೋಡ್ತಾ ಹೋಗೋಣ. ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಸ್ಲೋಲಿ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಏನಂತೀರ ತಗೊಳ್ಳು these ಆಯಿತಾ ವೇಟೇಜ್ ಆರ್ ಇಟ್ ಮೇ ಬಿ ಹೌ ಮೆನಿ ಮಾರ್ಕ್ಸ್ ಆರ್ ಅಲಾಟೆಡ್ ಫಾರ್ ಗ್ರಾಮರ್ ಆ್ಯಂಡ್ ವಿಚ್ ಟಾಪಿಕ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಫೈನಲಿ ಐ ವಿಲ್ ಶೇರ್ ಯು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಆಫ್ ದಿಸ್ ಯೂನಿಟ್ ಟೆಸ್ಟ್ ಆಲ್ಸೋ. ಹಾಗಿದ್ರೆ ಯಾವ ಪಾಠದ ಮೇಲೆ ಎಷ್ಟು ತಾವುಗಳು ಪ್ರೆಸರನ್ನು ಕೊಡಬೇಕು ಅನ್ನೋದನ್ನು ನೋಡೋಣ. ಫೋಕಸ್ ಮಾಡಬೇಕು, ಪ್ರೆಸರ್ ಅಂದರೆ ಸಾರಿ. ಆಯಿತಾ, ಬನ್ನಿ ವಿದ್ಯಾರ್ಥಿಗಳೇ. ಫಸ್ಟ್ ಚಾಪ್ಟರ್ ಅವರ್ಸ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಫಸ್ಟ್ ಚಾಪ್ಟ್ರಲ್ಲಿ ಬರೋದಾದರೆ ನಾವು ರೋಮಿಯೋ ಆ್ಯಂಡ್ ಜೂಲಿಯಟ್ ಈಸ್ ದೇರ್. ಹಾಗಿದ್ರೆ ರೋಮಿಯೋ ಆ್ಯಂಡ್ ಜೂಲಿಯಟನ್ನು ನಾವು ನೋಡೋದಾದರೆ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ, 1 ಮಾರ್ಕಿನ ಒಂದು ಪ್ರಶ್ನೆ ಇದೆ. ನಿಮಗೆ ಕಾಣ್ತಾ ಇದೆ ಅಂದುಕೊಂಡಿದ್ದೇನೆ. 1 ಮಾರ್ಕ್ 1 ಕ್ವಶನ್ ಇದೆ, ಹೌದಲ್ವಾ? 1 ಮಾರ್ಕಿನ ಒಂದು ಪ್ರಶ್ನೆ ಇದೆ ಇದರಲ್ಲಿ. ಯಾವುದು? ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ. ನೋಡಿ ಎಲ್ಲರಿಗೂ ಕೂಡ, ಹೌದಲ್ವಾ? ಹಾಗಿದ್ರೆ ಇಲ್ಲಿ 2 ಮಾರ್ಕಿನ ಒಂದು ಪ್ರಶ್ನೆ ಇದೆ. ಇದರ ಅರ್ಥವೇನು ಅಂತ ಹೇಳಿದರೆ 2 + 1 3 ಆಗುತ್ತೆ. ಟೋಟಲ್ 3 ಮಾರ್ಕ್ಸಿಗೆ ಈ ರೋಮಿಯೋ ಆ್ಯಂಡ್ ಜೂಲಿಯಟು ನಿಮಗೆ ನಿಮ್ಮ ಯೂನಿಟ್ ಟೆಸ್ಟ್ 1ಗೆ ನಿಮ್ಮ ಲೆಕ್ಚರರ್ ಕೊಡಬೇಕಾಗಿರುವಂಥದ್ದು. ಏನು ಸರ್, ಏನು ಹೇಳ್ತಾ ಇದ್ದೀರಾ ಅಂತ. ಹೌದು, ನಾನು ಮಾತಾಡ್ತಾ ಇರುವಂಥದ್ದು ಇವತ್ತು ನಿಮಗೆಲ್ಲರಿಗೂ ಕೂಡ ಆಗಸ್ಟ್ ತಿಂಗಳಿನಲ್ಲಿ ಈಗ ನಡೆಯಲಿರುವ ನಿಮ್ಮ ಒಂದು ಫಸ್ಟ್ ಯೂನಿಟ್ ಟೆಸ್ಟ್ 1 ಅಂತ ಏನಿದೆ ಅಲ್ವಾ, ಅದು ಸೆಕೆಂಡ್ ಇಯರ್ PUC ಮಕ್ಕಳು. ಸಬ್ಜೆಕ್ಟ್ ಯಾವುದಾಗಿರುತ್ತೆ ಸರ್? ಇಂಗ್ಲೀಷ್ ಆಗಿರುತ್ತೆ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಸೇಮ್ ಪ್ಯಾಟ್ರನ್ ಆಗಿರುತ್ತೆ. ಹಾಗಿದ್ರೆ ನಿಮ್ಮ ಲೆಕ್ಚರರು ಇದನ್ನು ಫಾಲೋ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ಬನ್ನಿ, ಈಗ ರೋಮಿಯೋ ಆ್ಯಂಡ್ ಜೂಲಿಯಟಲ್ಲಿ ನೋಡಿದ್ವಿ. ಈಗ ಟೋಟಲ್ 3 ಮಾರ್ಕ್ಸಿಗಿದೆ. ಹಾಗಿದ್ರೆ MCQಸು ಕೂಡ ಈ ಒಂದು ಪಾಠದಲ್ಲಿ ಬರುತ್ತೆ. MCQs ಇರುತ್ತೆ. ಹಾಗೂ ಏನಂತೀರ ತಗೊಳ್ಳು 2 ಮಾರ್ಕಿನ ಒಂದು ಪ್ರಶ್ನೆ ಇರುತ್ತೆ. ಕ್ಲಿಯರ್? ಈಗ ನಾವು ನೆಕ್ಸ್ಟ್ ಚಾಪ್ಟ್ರಿಗೆ ಹೋಗೋಣ. ನೆಕ್ಸ್ಟ್ ಚಾಪ್ಟರ್ ಯಾವುದಾಗಿದೆ ನಮ್ಮದು ಅಂದರೆ 2 DEAR ಆಗಿದೆ. ನೆಕ್ಸ್ಟ್ ಚಾಪ್ಟರ್ ಯಾವುದು ಸರ್? 2 DEAR ಆಗಿದೆ. 2 DEAR ಈಸ್ ವೆರಿ 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 ಇಂಪಾರ್ಟೆಂಟ್. ಇಷ್ಟು ತಲೆನಲ್ಲಿ ಇಟ್ಕೊಳ್ಳಿ, ಆಯಿತಾ? ಈಗ ನಾವು 2 DEAR ನೋಡೋದಾದರೆ, ಆಯಿತಾ, 1 ಮಾರ್ಕಿನ ಒಂದು ಕ್ವಶನ್ ಇದೆ. ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 1 ಮಾರ್ಕ್ 1 ಕ್ವಶನ್ ಇದೆ, ಬರ್ಕೊಂಡಿದ್ದೀರಾ ಅಂದೆ, ಆಯಿತಾ? ಹಾಗೂ ನೋಡಿ ಇಲ್ಲಿ, ಆಯಿತಾ, 1 ಮಾರ್ಕಿನ ಒಂದೇ ಕ್ವಶನ್ ಅಲ್ಲ, ಇನ್ನು ಮತ್ತೆ 2 ಪ್ರಶ್ನೆಗಳು ಅಲ್ಲಿಂದ ಬಂದಿವೆ. ಅದು ಹಾಟ್ ಕ್ವಶನ್. ಅಲ್ಲಿಗೆ ಟೋಟಲ್ 1 ಮಾರ್ಕಿಂದು 3 ಕ್ವಶನ್ಸ್ ಆಯಿತು. ಟೋಟಲ್ 3 ಕ್ವಶನ್ಸ್ ಅಂದರೆ 3 ಮಾರ್ಕ್ಸ್ ಆಯಿತು. ಜೊತೆಗೆ 4 ಮಾರ್ಕಿನ ಒಂದು ಕ್ವಶನ್ ಬರುತ್ತೆ. ಕ್ಲಿಯರ್ ಆಲ್ ಆಫ್ ಯು? ಟೋಟಲ್ ಹೌ ಮೆನಿ ಮಾರ್ಕ್ಸ್? 7. ಹಾಗಿದ್ರೆ 7 ಮಾರ್ಕ್ಸಿಗೆ ಈ ಒಂದು ನಮಗೆ ಪಾಠ ನಮ್ಮ ಯೂನಿಟ್ ಟೆಸ್ಟಿಗೆ ಬರುವಂಥದ್ದಾಗಿರುತ್ತೆ. ಸೊ ಯು ನೀಡ್ ಟು ಫೋಕಸ್ ಮೋರ್ ದ್ಯಾನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ಎಲ್ಲಿ ಫೋಕಸ್ ಮಾಡಬೇಕು? 2 DEARನ ಮೇಲೆ ಫೋಕಸ್ ಮಾಡಬೇಕು. ಕ್ಲಿಯರ್ ಮೈ ಡಿಯರ್? ವೆರಿ ಗುಡ್. ಹಾಗಿದ್ರೆ ಬನ್ನಿ, ಈಗ ನಾವು ಇನ್ನೊಂದು ಚಾಪ್ಟರ್ನ ಕಡೆಗೆ ಹೋಗೋಣ. ಲೆಟ್ ಅಸ್ ಪಿಚ್ ಇನ್ ಟು ದಿ ನೆಕ್ಸ್ಟ್ ಚಾಪ್ಟರ್, ದಟ್ ಈಸ್ ಅವರ್ ಪೊಯಮ್ ಆನ್ ಚಿಲ್ಡ್ರನ್ ಅಂತ ಇದೆ. 3rd ಚಾಪ್ಟರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. 3rd ಚಾಪ್ಟರ್ ಕೂಡ ಅಷ್ಟೇ ನನ್ನ ಪ್ರೀತಿಯ ಮಕ್ಕಳೇ. ತಾವುಗಳು ನೋಡೋದಾದರೆ 3rd ಚಾಪ್ಟರ್ ಯಾವುದು? ಆನ್ ಚಿಲ್ಡ್ರನ್. ಆನ್ ಚಿಲ್ಡ್ರನ್ನನ್ನು ನಾವು ನೋಡೋದಾದರೆ ನೋಡಿ, ಇಲ್ಲಿ 1 ಮಾರ್ಕ್ ಹಾಗೂ 2 ಮಾರ್ಕ್ ಕ್ವಶನ್ಸ್ ವಿಲ್ ಬಿ ದೇರ್ ಫಾರ್ ಯುವರ್ ಯೂನಿಟ್ ಟೆಸ್ಟ್ 1. ಯೂನಿಟ್ ಟೆಸ್ಟ್ 1ಗೆ ಏನೆಲ್ಲ ಇರುತ್ತೆ? 1 ಮಾರ್ಕ್ ಹಾಗೂ 2 ಮಾರ್ಕ್. ಟೋಟಲ್ ಎಷ್ಟಾಯಿತು ಅಲ್ಲಿಗೆ? 3 ಮಾರ್ಕ್ಸ್ ಆಯಿತು. ಯಾವುದು? ಆನ್ ಚಿಲ್ಡ್ರನ್. ನೋಡಿ ಸರ್, ಆಯಿತಾ, ನನ್ನ ಉದ್ದೇಶ ಇಷ್ಟೇ. ಮೈ ಇಂಟೆನ್ಷನ್ ಈಸ್ ವೆರಿ ಗುಡ್. ಕ್ಲಿಯರ್? ಬಿಫೋರ್ ಎಕ್ಸಾಮ್ ಯು ನೀಡ್ ಟು ಪ್ರಿಪೇರ್. ಬಿಫೋರ್ ಎಕ್ಸಾಮ್ try to understand the weightage of the chapters before exam. ಆಯಿತಾ, ಫೋಕಸ್ ಆನ್ ಮೋರ್ ವೇಟೇಜ್ ಚಾಪ್ಟರ್ಸ್. ಎಕ್ಸಾಮ್ಗಿಂತ ಮುಂಚೆ ಪ್ಲೀಸ್ ಫೋಕಸ್ ಆನ್ ದ ಗುಡ್ ಚಾಪ್ಟರ್ಸ್, ಇಂಪಾರ್ಟೆಂಟ್ ಚಾಪ್ಟರ್ಸ್, ಮೋರ್ ವೇಟೇಜ್ ಚಾಪ್ಟರ್ಸ್. ಈಗ ನಮ್ಮ ಹತ್ರ ಇನ್ನೊಂದು ಕೂಡ ಇದೆ ಸರ್. ಅದು ಯಾವುದು ಅಂದರೆ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್. ಯಾವುದು ನೀವು ಬೇಡ ಅಂತ ಇದ್ದೀರಲ್ವ, ಅದು ವೆರಿ 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 ಇಂಪಾರ್ಟೆಂಟ್. ಯಾಕೆ ಸರ್ ಅಂತ ನನಗೆ ಕೇಳೋದಾದರೆ, ಆಯಿತಾ, ನೋಡಿ, ಟೋಟಲಾಗಿ ಯಾವುದು ಈ ಒಂದು ಚಾಪ್ಟ್ರಲ್ಲಿ ನಿಮಗೆಲ್ಲರಿಗೂ ಕೂಡ ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟಲ್ಲಿ 2 ಮಾರ್ಕ್ಸಿನ 2 ಕ್ವಶನ್ಸ್, ಅಲ್ಲಿಗೆ 4 ಆಯಿತು.
2 2s 4 ಆಯಿತು. 3 ಮಾರ್ಕ್ಸಿನ 2 ಪ್ರಶ್ನೆಗಳು 3 2s 6 ಆಯಿತು. ನೋಡಿ ಹೌದಲ್ವಾ, 3 2s 6, 2 2s 4. ಅಲ್ಲಿಗೆ 6 + 4 = 10. ಹೈ ವೇಟೇಜ್ ಚಾಪ್ಟರ್ ಈಗ ಯಾವುದಾಗತ್ತೆ ಅಂದರೆ, ನೀವು ಪಾಠನೇ ಬೇಡ ಅಂತ ಸ್ಕಿಪ್ ಮಾಡ್ತಾ ಇದ್ದೀರಲ್ವಾ, ಯಾವುದು ವಂದನ ಶಿವ, ಅದೇ ಪಾಠ ಆಗಿರುತ್ತೆ. ಎವ್ರಿಥಿಂಗ್ ಐ ನೀಡ್ ಟು ನೋ ಲರ್ನ್ ಇನ್ ದ ಫಾರೆಸ್ಟ್ ಚಾಪ್ಟರ್ 4 ಆಗಿದ್ದರೆ ಇರುತ್ತೆ ಸರ್. ಸೊ ಯು ಡಿಸೈಡ್ ನಾವು. ಈಗ ನೀವು ಡಿಸೈಡ್ ಮಾಡ್ಕೊಳ್ಳಿ, ವಿಲ್ ಯು ಸ್ಕಿಪ್ ದಿಸ್ ಚಾಪ್ಟರ್? ಔಟ್ ಬೇಕು ಅಂತಲೂ ಕೂಡ ಹೇಳ್ತಾ ಇದ್ದೀರಾ, ಸ್ಕಿಪ್ ಮಾಡ್ತೀನಿ ಅಂತಲೂ ಕೂಡ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ. ಪ್ಲೀಸ್ ಆಯಿತಾ, ದಿಸ್ ಈಸ್ ರಾಂಗ್, ಹೌದಲ್ವಾ. ನೆಕ್ಸ್ಟು ಲಾಸ್ಟ್ ಚಾಪ್ಟರನ್ನು ನಾವು ನೋಡೋದಾದರೆ ಸನ್ನಿ ಮಾರ್ನಿಂಗ್ ಅಂತ ಇದೆ. ಸನ್ನಿ ಮಾರ್ನಿಂಗ್ ಕೂಡ ಅಷ್ಟೇ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್, ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಯೂನಿಟ್ ಟೆಸ್ಟ್. ಹಾಗಿದ್ರೆ ಸನ್ನಿ ಮಾರ್ನಿಂಗಲ್ಲಿ ಏನೆಲ್ಲ ಇದೆ ಅಂತ ಸ್ವಲ್ಪ ನಾವು ನೋಡ್ತಾ ಹೋಗೋಣ. ಸನ್ನಿ ಮಾರ್ನಿಂಗನ್ನು ನೋಡೋದಾದರೆ ನನ್ನ ಪ್ರೀತಿಯ ಮಕ್ಕಳೇ, ಬನ್ನಿ ಈಗ ಸನ್ನಿ ಮಾರ್ನಿಂಗಲ್ಲಿ ನೋಡಿ 1 ಮಾರ್ಕ್ 1 ಕ್ವಶನ್ ಇದೆ ಆಯಿತಾ, ಹಾಗೂ 3 ಮಾರ್ಕಿನ 1 ಕ್ವಶನ್ 3 1s 3 ಆಯಿತು. 4 ಮಾರ್ಕು 1 ಕ್ವಶನ್ ಬರುತ್ತೆ. ಹಾಗಿದ್ರೆ 1 + 3 + 4 ದಟ್ ಈಸ್ ಈಕ್ವಲ್ ಟು 8. ಟೋಟಲ್ 8 ಮಾರ್ಕ್ಸಿಗೆ ಈ ಒಂದು ಚಾಪ್ಟರು ನಿಮ್ಮ ಒಂದು ಯೂನಿಟ್ ಟೆಸ್ಟಿಗೆ ಬರುತ್ತೆ. ಈಗ ಬಹಳ ಜನ ಡಿಸೈಡ್ ಮಾಡಿದ್ದೀರಾ, ಸರ್ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಸನ್ನಿ ಮಾರ್ನಿಂಗ್ ಅಂತ. ಯಾಕೋ ನಾನು ಇರೋವರೆಗೂ ಚಿಂತೆ ಮಾಡ್ತೀರಾ? ನಾನು ಹೇಳ್ತಾ ಇದ್ದೀನಲ್ವ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮ್ಮ ಎಕ್ಸಾಮ್ ಯಾವ ಕ್ವಶನ್ ಬರುತ್ತೆ ವಿತ್ ಆನ್ಸರ್ ಅಪ್ಲೋಡ್ ಮಾಡಿರೋದನ್ನು ಇಲ್ಲಿ ಲಿಂಕ್ಸನ್ನು ಕೊಟ್ಟಿರ್ತೇನೆ, ಪ್ಲೀಸ್ ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇಲ್ಲಿಗೆ ನಮ್ಮ ಯೂನಿಟ್ ಟೆಸ್ಟ್ 1 ಕಂಪ್ಲೀಟಾಗಿ ಲೆಸನ್ಸು ಪೋಯಮ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದೇನೆ. ಈಗ ಲೆಟ್ ಅಸ್ ಪಿಚ್ ಇನ್ ಟು ದಿ ಗ್ರಾಮರ್ ಪಾರ್ಟ್ ಮೈ ಡಿಯರ್ ಚಿಲ್ಡ್ರನ್. ಗ್ರಾಮರ್ ಪಾರ್ಟಿಗೆ ಈಗ ನಾವು ಪಿಚ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಗ್ರಾಮರ್ ಪಾರ್ಟನ್ನು ನಾವು ನೋಡ್ತಾ ಹೋಗೋಣ ಬನ್ನಿ. ಯಾಕೆಂದರೆ ಗ್ರಾಮರ್ ಏನಿದೆ ಅಂತ ಗೊತ್ತಾಗಬೇಕು ನಿಮಗೆಲ್ಲರಿಗೂ ಕೂಡ. ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ಯಾಸಿವ್ ಫಾರ್ಮ್ ಆಫ್ ದಿ ವರ್ಬ್ಸ್ ಇದೆ, ಎಕ್ಸ್ಪ್ರೆಷನ್ಸ್, ಪ್ರೊನೌನ್ಸ್, ಕಾಂಪ್ರಹೆನ್ಷನ್ ಪ್ಯಾಸೇಜ್ ಅಂದರೆ ಒಂದು ಅನ್ಸೀನ್ ಪ್ಯಾಸೇಜನ್ನು ಕೊಡ್ತಾರೆ. ಆರ್ಟಿಕಲ್ಸ್ ವಿಲ್ ಬಿ ದೇರ್, ಪ್ರಿಪೋಸಿಷನ್ಸ್ ವಿಲ್ ಬಿ ದೇರ್, ಸಬ್ಜೆಕ್ಟ್ ಆ್ಯಂಡ್ ವರ್ಬ್ ಅಗ್ರಿಮೆಂಟ್ ಅಂತ ಕರಿತೀವಿ. ಟೆನ್ಸಸ್ ವಿಲ್ ಬಿ ದೇರ್, ಜಂಬಲ್ ಸೆಗ್ಮೆಂಟ್ಸ್ ಅಂತ ಇದೆ. ಜಂಬಲ್ ಸೆಗ್ಮೆಂಟ್ಸ್ ಅಂತ ಹೇಳಿದ್ರೇ ರಿಅರೇಂಜ್ ದಿ ಫಾಲೋಯಿಂಗ್ ಅಥವಾ ಆಯಿತಾ ವರ್ಡ್ ಆರ್ಡರ್ ಅಂತ. ಇನ್ನೊಂದು ಯಾವುದು ಕ್ವಶನ್ ಫಾರ್ಮ್ಸ್ ಇದೆ. ಕ್ವಶನ್ ಫಾರ್ಮ್ಸ್ ಅಂತ ಹೇಳಿದರೆ WH ಕ್ವಶನ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಏನಂತೀರ ತಗೊಳ್ಳು ಕ್ವಶನ್ ಟ್ಯಾಗ್ಸ್ ಆಗಿರ್ಬೋದು, ಅಥವಾ ಡೂ ಫಾರಮ್ಸ್ ಆಗಿರ್ಬೋದು. 1 2 3 ಟೋಟಲ್ 3 ಇರುವಂಥದ್ದು. ನಂತರದಲ್ಲಿ ಯಾವುದಿದು ಎರರ್ ಐಡೆಂಟಿಫಿಕೇಷನ್ ಅಂತ ಇದೆ. ಎರರ್ ಐಡೆಂಟಿಫಿಕೇಷನ್ ಅಂದರೆ ಆಯಿತಾ ರೆಕ್ಟಿಫೈ ದಿ ಎರರ್ ಅಂತ. ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಥ ಆಗಬೇಕು ಫಸ್ಟು. ರೆಕ್ಟಿಫೈ ದಿ ಎರರ್ ಅಂತ. ಸರ್ ಎಕ್ಸಾಮಿಗೆ ಯಾವುದ್ಯಾವುದು ಬರುತ್ತೆ, ಇದು ಇಂಪಾರ್ಟೆಂಟ್ ಅಲ್ವಾ. ಹಾಗಿದ್ರೆ ಎಕ್ಸಾಮಲ್ಲಿ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ. ನೋಡಿ ಭಾಳ ದೂರ ಆಗ್ಬಿಡ್ತಲ್ವ ಇದು ನಿಮ್ಗೆ ತೋರಿಸ್ಲಿಕ್ಕೆ. ಎನಿಹೋ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ನಿಮ್ಗೆ ಅರ್ಥ ಆಗುತ್ತೆ. ನಾಟ್ ಮೋರ್ ದೆನ್ ಹಾಫ್ ಮಿನಿಟಲ್ಲೇ ಮುಗಿಸ್ಕೊಡ್ತೇನೆ ಇದು ಗ್ರಾಮರ್ ಭಾಗ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನೋಡಿ ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಅಂತ ಇದೆ. ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಫಿಲ್ ಇನ್ ದಿ ಬ್ಲ್ಯಾಂಕ್ ಅಂತ ತಳಿ ನೀಟಾಗಿ ಬರೆದು ಬಿಡೋಣ. ಎಸ್, ಪ್ಯಾಸಿವ್ ಫಾರಮ್ ಆಫ್ ದಿ ವರ್ಬ್ಸ್ ಅಂದರೆ ಏನು? ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಅಂತ. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಏನಿದ್ರ ಅರ್ಥ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಒಂದು ಪ್ಯಾಸೇಜನ್ನು ಕೊಟ್ಟಿರ್ತಾರೆ ಆಯಿತಾ, 3 ಡ್ಯಾಶಸ್ ಇರುತ್ತೆ. ಆ 3 ಡ್ಯಾಶಸನ್ನು ತಗೊಳ್ಳು ಪ್ಯಾಸಿವ್ ವಾಯ್ಸಲ್ಲಿ ಫಿಲಪ್ ಮಾಡಬೇಕು. ಆವಾಗ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಕ್ಲಿಯರ್? 2 ಕ್ವಶನ್ಸ್ಗಳನ್ನು ನೀಡಲಾಗುತ್ತೆ. 2ರಲ್ಲಿ ಔಟ್ ಆಫ್ ಟು ಎನಿ 1 ಯು ನೀಡ್ ಟು ಅಟೆಂಡ್ ಇನ್ ಎಕ್ಸಾಮ್. ನೆಕ್ಸ್ಟು ಇನ್ನೊಂದು ಯಾವುದಿದೆ? ಎಕ್ಸ್ಪ್ರೆಷನ್ಸ್ ಅಂತ ಇದೆ. ಎಕ್ಸ್ಪ್ರೆಷನ್ಸ್ ಅಂತ ಹೇಳಿದರೆ ನೋಡಿ ಅಲ್ಲೂ ಕೂಡ ಅಷ್ಟೇ, ಅದು ನಿಮಗೆ 2 ಮಾರ್ಕ್ಸಿಗೆ ಬರುತ್ತೆ. ಸರ್ ಇಲ್ಲಿ ಕಾಣ್ತಾನೆ ಇಲ್ಲಲ್ಲ, ಅಲ್ಲಿ ಬರುತ್ತೆ ಅಪ್ಪ ಆಯಿತಾ, 2 ಮಾರ್ಕ್ಸಲ್ಲಿ ಬರುತ್ತೆ. ಇದನ್ನು ಹಾಟ್ ಅಂತ ಕರಿತೀವಿ, ಈಸಿಯಾಗಿ ಇರುವುದಿಲ್ಲ ಅಷ್ಟೇ. ಎಕ್ಸಾಂಪಲ್ ಈಗ ಹಿಸ್ ಫೇಸ್ ಲಿಟ್ ಅಪ್ ಅಂತ ಬರುತ್ತೆ. ನೋಡಿ ಲಿಟ್ ಅಪ್. ಡಾಕ್ಟ್ರು ಶುಗರ್ ತಿನ್ನಬೇಡ ಅಂದಿರ್ತಾರೆ, ಶುಗರ್ ಫ್ರೀ ಅಂತ ಹೇಳಿಬಿಟ್ಟು ಏನಾದರೂ ಅವನ ಮುಂದೆ ಬಾಕ್ಸ್ ಬಂದಾಗ ಹಿಸ್ ಫೇಸ್ ಲಿಟಪ್ ಅಂತ ಹೇಳಿದರೆ ಅವನ ಮುಖದ ಮೇಲೆ ನಗು ಬರುತ್ತದೆ ಅಂತ. ಹೀಗೆ ಆಯಿತಾ, ಇದನ್ನು ನಾವು ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಸಮ್ ಮೋರ್ ಎಕ್ಸಾಂಪಲ್ಸ್ ಫಾರ್ ಯು. ಆಲ್ ಆ್ಯಂಡ್ ಸನ್ರೈ ಅಂತ. ಆಲ್ ಆ್ಯಂಡ್ ಸನ್ರೈ ಅಂತ SUNDRY ಹೌದಲ್ವಾ. ಇದು ಕೂಡ ಅಷ್ಟೇ ಎಕ್ಸ್ಪ್ರೆಷನ್ಸಲ್ಲಿ ಬರುವಂಥದ್ದು. ಸೋ ಮೆನಿ ಆರ್ ದೇರ್. ಅದಕ್ಕೆ ನಾನು ಹೇಳುವಂಥದ್ದು ಪ್ಲೀಸ್ ಡೂ ವರ್ಕ್, ಹಾರ್ಡ್ ವರ್ಕ್ ಮಾಡಿ. ಪ್ರೊನೌನ್ಸ್ ಅಂತ ಇದೆ. ಪ್ರೊನೌನ್ಸ್ ಅಂತ ಹೇಳಿದರೆ ಕ್ವಶನ್ ನಂಬರ್ 3 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ ಇಲ್ಲಿ ಪಾರ್ಟ್ 3ನಲ್ಲಿ ಗ್ರಾಮರಲ್ಲಿ ಪ್ರೊನೌನ್ಸ್ ಅಂತ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಕಂಟ್ರಿ. ಹಿ ರೆಫರ್ಸ್ ಟು ಡ್ಯಾಶ್ ಅಂತ ಇರುತ್ತೆ. ಶಿ ರೆಫರ್ಸ್ ಟು ಇಲ್ಲಿ ನೀವು ಬರಿಬೇಕು. ಇಟ್ ರೆಫರ್ಸ್ ಟು ಅಂತ ಬರುತ್ತೆ. ದೇ ರೆಫರ್ಸ್ ಟು ಅಂತ ಬರುತ್ತೆ ಹೌದಲ್ವಾ. ಹಿಸ್ ರೆಫರ್ಸ್ ಟು ಅಂತ ಬರುತ್ತೆ. ನೋಡಿ
ಈ ಅಂತ ಬಂದಾಗ ಇಲ್ಲಿ ಮೇಲ್ ಜೆಂಡರ್ ಹೆಸರೇ ಬರಬೇಕು, ಗಂಡು ಮಗುವಿನ ಹೆಸರೇ ಬರಬೇಕು. ಶಿ ಅಂತ ಬಂದಾಗ ಫಿಮೇಲ್ ಹೆಸರು ಬರಬೇಕು. ಇಟ್ ಅಂತ ಬಂದಾಗ ಅಲ್ಲಿ ಪ್ಲೇಸ್ ಆಗಿರ್ಬೋದು ಅಥವಾ ಥಿಂಗ್ಸ್ ಬರುವಂಥದ್ದು ಸಾಧ್ಯತೆ ಇರುತ್ತೆ. ನಂತರದಲ್ಲಿ ದೇ ಅಂತ ಬಂದಾಗ ಇಟ್ ಈಸ್ ಅಂಡರ್ಸ್ಟುಡ್ ಪ್ಲೂರಲ್ ಫಾರ್ಮ್ ಆನ್ಸರೇ ಅಲ್ಲಿ ಬರಬೇಕಾಗತ್ತೆ. ದಿಸ್ ಅಂತ ಬಂದಾಗ ಅಲ್ಲಿ ಹುಡುಗನ ಹೆಸರೇ ಜೊತೆಗೆ ಅಪಾಸ್ಟ್ರಫಿ ಎಸ್ ಬರಬೇಕಾಗತ್ತೆ, ನೆನ್ಪಿಟ್ಕೊಳ್ಳಿ. ಅದೇ ಹರ್ ಅಂತ ಬಂದಾಗ ಹೌದಲ್ವಾ, ಲಾಸ್ಟ್ ಒನ್ ಅದು ಕೂಡ ತೋರಿಸ್ಬಿಡ್ತೀನಿ. ಹರ್ ಅಂತ ಬಂದಿದೆ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್. ಫಾರ್ ಎಕ್ಸಾಂಪಲ್ ರಾಣೀಸ್ ಅಂತ ಬರಬೇಕು ನೋಡಿ, ರಾಣೀಸ್ ಅಪಾಸ್ಟ್ರಫಿ ಎಸ್. ಬರೇ ಶಿ ಅಂತ ಬಂದಾಗ ಅಲ್ಲಿ ರಾಣಿ ಅಂತ ನಾವು ಬರಿತೀವಿ, RANI, ಹೌದಲ್ವಾ. ಇದು ಡಿಫ್ರೆನ್ಸ್ ಗೊತ್ತಾಗಬೇಕು. ಅದೇ ಹಿ ಇದ್ದಾಗ ಇಲ್ಲಿ ರಾಮ ಅಂತ ಬರುತ್ತೆ, ಹಿಸ್ ಅಂತ ಬಂದಾಗ ರಾಮಾಸ್ ಅಪಾಸ್ಟ್ರಫಿ ಎಸ್ ಬರುತ್ತೆ, ಅದು ಓನರ್ಶಿಪ್ ತೋರಿಸುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ಇರುತ್ತೆ, ಒಂದು ಅನ್ಸೀನು, ಅದನ್ನು ನೀವು ಮಾಡೇ ಮಾಡ್ತೀರಾ. ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸ್ ಇದೆ ಮಕ್ಕಳೇ, ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಸಿಷನ್ಸು. ಆರ್ಟಿಕಲ್ಸಿನ ನಿಮಗೆಲ್ಲರಿಗೂ ಕೂಡ ಗೊತ್ತು ಆಯಿತಾ, ಎ ಆಗಿರ್ಬೋದು, ಆ್ಯನ್ ಆಗಿರ್ಬೋದು ಅಥವಾ ದಿ ಆಗಿರ್ಬೋದು, ಇದೇ ಮೂರಲ್ಲಿ ತಾವುಗಳು ಡ್ಯಾಶಸನ್ನು ತುಂಬಬೇಕಾಗುತ್ತೆ. ಇದು ಕೂಡ ಡ್ಯಾಶಸ್ ಆಯಿತಾ. ನಂತರದಲ್ಲಿ ಮತ್ತೆ ಯಾವುದಿದೆ, ಪ್ರಿಪೋಸಿಷನ್ಸ್ ಇದೆ, ಇದು ಕೂಡ ಅಷ್ಟೇ ಸರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಸಬ್ಜೆಕ್ಟ್ ಒಂದು ಅಗ್ರಿಮೆಂಟ್, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಟೆನ್ಸಸ್ ಅಂತ ಇದೆ, ಇದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸು. ಜಂಬಡ್ ಒಂದು ಸೆಂಟೆನ್ಸ್ ಕೊಡ್ತಾರೆ, ಅದನ್ನು ಬರ್ಕೊಂಡು ಕೆಳಗಡೆ ಆನ್ಸರ್ ಬರೀರಿ. ರೆಕ್ಟಿಫೈ ದಿ ಎರರ್ ಹಾಗೂ ಕ್ವಶನ್ ಫಾರ್ಮ್ಸು ಸಪ್ರೇಟಾಗಿ ವಿಡಿಯೋನ ಮಾಡಿಕೊಡ್ತೇನೆ, ಯಾಕಂದರೆ ಬಹಳ ಜನಕ್ಕೆ 99% ವಿದ್ಯಾರ್ಥಿಗಳಿಗೆ ಅದು ಬರಲ್ಲ. God bless you all the best my dear children. Hope everyone will share our videos to your friends. I request all my subscribers, all my new subscribers also, please share our videos to your friends. God bless you all.